ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ಇನ್ನು ಮತ್ತೊಂದು ವಿಡಿಯೋಗೆ ಏನಪ್ಪ ಅಂದರೆ ಇವತ್ತು ನಮ್ಮಪ್ಪ ತಂಬಾಕು ಮಾರ್ಕೆಟು 63 ಸೆಕ್ಷನ್ಗೆ ಹೋಗಿದ್ದು. ಇವತ್ತು ನಮ್ಮ ಒಂದು 8 ಬೇರೆ ಇದ್ದು, ನಮ್ಮ ಒಂದು 6 ಬೇರೆ ಇದ್ದು, ನಮ್ಮ ಚಿಕ್ಕಪ್ಪ ಮನೆಯೂ 2 ಬೇರೆ ಇದ್ದು, ಎಲ್ಲ ಹಾಕ್ಕೊಂಡೋಗಿ ಮಾರ್ಕೆಟ್ಗೆ ಹೋದ. ಅಲ್ಲಿ ನೋಡಿದ್ರೆ ಮಾರ್ಕೆಟೇ ಡೌನು. ರೈತರಿಗೆ ಭಾಳ ಕಷ್ಟ ಕೊಡ್ತಾ ಇರೋದು ಅಂದರೆ ಇವತ್ತು ತಂಬಾಕು ಮಾರ್ಕೆಟು. ಸಿಕ್ಕಾಬಟ್ಟೆ ಸೊಪ್ಪೆಲ್ಲ ಎಲ್ಲ ಬೆಳ್ಕೊಂಡು ರೈಟ್ ಆಯ್ತದೆ ಅಂತ ಮಾಡಿಕೊಂಡಿದ್ದೀವಿ, ಆದರೂ ಬಡ್ಡಿ ಹಾಕಲು ರೈಟ್ ಕೊಡ್ತಾಯಿಲ್ಲ. ಏನು ಮಾಡೋದಪ್ಪ, ಐಟಿ ಸೇರು ಸೊಪ್ಪನ್ನೇ ತೆಗಿತಿಲ್ಲ, ಒಟ್ಟು ತುಂಬಿದವ್ರು ಭಂಗ ಆಗದವ್ರಿಗೆ. ಅಂತೂ ಇಂತೂ ಬೆಳಗ್ಗೆನೇ ಬಂದು ಎಲ್ಲನೂ ಸೊಪ್ಪೆಲ್ಲ ಬಿಟ್ಟಾಯಿತು. ಒಂದೇನೋ 1 ಗಂಟೆ ಆಗೋ ಸಮಯ ಆಯಿತು. ಎಲ್ಲ ಬಿಟ್ಟಾದ್ಮೇಲೆ ಇನ್ನೇನು ಕೆಲಸ, ಮನೆಗೆ ಹೋಗೋಣ ಅಂತ ಹೊರಟು ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಆಟೋ ತಗೊಂಡು ಫೈನಲಿ ಏನು ಅಂದರೆ ಇವತ್ತು ವಿವೇಕ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟ ಚಿಕ್ಕಪ್ಪ. ಅದರಿಂದ ನಡ್ಕೊಂಡು ಹೋಗೋವಂಥ ಸಮಯ ಬಂದ್ಬಿಟ್ಟದೆ. ಹ್ಯಾಂಡ್ ಪೋಸ್ಟ್ ಗಂಟ ಬೈಕ್ ಅಡ್ಯಾಕ ಮುಂದೆ. ನನಗಂತೂ ಬಸ್ ಕಾಯೋದು ವೆಯ್ಟ್ ಮಾಡೋದು ಅಂದ್ರೆ ಆಗೋದಿಲ್ಲ. ನಡ್ಕೊಂಡಾರು ಹೋಯ್ತಾ ಇರ್ಬೇಕು ಮುಂದಕ್ಕೆ ಅಂತ. ನೋಡೋಣ ಯಾವುದಾದ್ರೂ ಬೈಕ್ ಸಿಕ್ಕಿದ್ರೆ ನೋಡೋಣ. ಜೀವನದಲ್ಲಿ ಅದೇ ಸ್ವಲ್ಪ ಬೆಳೆದ್ಬಿಟ್ಟು ಭಾಳ ಸಖತ್ತಾಗಿ ಬೇಜಾರಾಯ್ತದೆ. ಯಾಕಪ್ಪ ಅಂದರೆ ಈ 350 340 ಗಂಟ್ಲು ಹೊಸತಿ ರೈಟ್ ಕೊಟ್ಟಿದ್ದು. ಹಂಗಾಗಿ ಕೂಲಿಗೆ ಎಷ್ಟಾದರೂ ಪರವಾಗಿಲ್ಲ ಅಂತ ಕೊಟ್ಕೊಂಡು ಮಾಡ್ಕೊಂಡು ಹೋಯ್ತಿದ್ದು. ಈಗ KG 270 ರೂಪಾಯಿಗೂ ಕೂಕೋತಿಲ್ಲ ಒಳ್ಳೆ ಸೊಪ್ಪ. ಅದರಿಂದ 500-600 ರೂಪಾಯಿ ಕೂಲಿ ಕೊಟ್ಟು ಏನು ಮಾಡ್ಸೋಕ್ಕಾಯ್ತದೆ. ಹೆಣ್ಣಾಳಿಗೆ ಬೇಕಾದಷ್ಟು ಕೂಲಿ. ಇನ್ನು ಗಂಡಾಳ್ಗೋ 700-800 ಮುರಿಯೋಕ್ಕೆಲ್ಲ ರೈಟ್ ಆಗೈತೆ ಈ ಸತಿ. ನಾವು ಬೆಳೆಯೋದು ಹೊಗೆ ಸೊಪ್ಪು, ಆದರೂ ಇದನ್ನ ಬಿಡೋಕ್ಕಾಗೋದಿಲ್ಲ, ಅಷ್ಟು ತೊಂದರೆಲಿದ್ದೀವಿ ನಾವು. ಹೊಗೆ ಸೊಪ್ಪು ಬೆಳೆಗಾರರಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಪ್ಪ ಅಂದರೆ ಸಖತ್ ಕಷ್ಟ ಐತೆ ಹೊಗೆ ಸೊಪ್ಪಲ್ಲಿ. ಮುಂದಿನ ದಿನಗಳಲ್ಲಿ ಕೂಲಿ ಜಾಸ್ತಿ ಆಯ್ತದೆ, ಗದ್ದೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಾಯಿದೆ. ಬಡವರೆಲ್ಲ ಮಾಡೋಕ್ಕಾಗಲ್ಲ, ಭೂಮಿ ಇರೋರು ದುಬಾರಿ ಹೇಳ್ತಾರೆ, ಕಷ್ಟ ಅದೇ ನೋಡ. ನಾನು ಆದಷ್ಟು ಸುಮಾರು ಬೈಕ್ಗಳನ್ನು ಅಡ್ಡಿ ಹಾಕ್ತೆ, ಇಲ್ಲಾಂದ್ರೆ ಅರ್ಧ ಕಿಲೋಮೀಟರ್ ನಡ್ಕೊಂಬಂದಿದ್ದೀನಿ. ನೋಡೋಣ. ಅಲ್ಲಿಂದ ಸಾಯಂಕಾಲ ಆಯಿತು. ನಮ್ಮ ಮುದ್ನಳ್ಳಿ ಚೆನ್ನಪ್ಪ ಅವ್ರ ಮನೆಗೆ ಹೊರಟು ಬರೋಣ ಅಂತ ಹೊರಟು. ಅಲ್ಲಿ ನೋಡಿದ್ರೆ ಅವ್ರ ವೈಫ್ ಇಲ್ದೇ ಒಬ್ಬನೇ ಇವತ್ತು ಹೊಸ ಬೇರೆ ಕರೆ ಹಾಕ್ಬಿಟ್ಟೈತಿ. ಅವನಿಗೆ ಗಾಬರಿ ಬೇರೆ. ಅದ್ರೊಳಗೆ ಹೋಗಿ ಕೂತ್ಕೊಳ್ಳಿ, ಟಿ ವಿ ಮಾಡ್ತೀನಿ ಅಂತ ಕುಂಡ್ರಿಸ್ತಾ. ಟಿ ವಿ ಕಾಯಿಸ್ಲಿ ಅಂತ ನಾವು ಸುಮ್ಮನಿದ್ದು. ಒಂದು ಹೊಸದೊಂದು ಜೋಕಾಲಿ ತಂದಿದ್ದ, ಜೋಕಾಲಿ ಕಟ್ಕೊಂಡು ಕೂತಿದೆ ಅದ್ರ ಮೇಲೆ. ಜೋಕಾಲಿ ಮೇಲೆ ಕೂತ್ಕೊಂಡು ಟೀ ಕುಡಿತಾ ಇದ್ರೆ ಅದೇ ಒಂಥರ ಮಜಾ ಇತ್ತು. ಆದರೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಕಟ್ಟಡ ಚೆನ್ನಪ್ಪಣ ಕುಡಿದ್ಬಿಟ್ಟು ಹೋಗೋಣ ಅಂತ ಇದ್ದೀವಿ. ಫಾರಂ ಆ್ಯಂಡ್ ಗೆಸ್ಟ್ ಹೌಸ್ ಇದ್ದಂಗೆ ಐತೆ ಇವ್ರ ಮನೆ. ಏನೆಲ್ಲ ಮಾಡ್ತಾ ಇರ್ಬೇಕು. ಅಲ್ಲಿಂದ ಟೀ ಕುಡ್ಕೊಂಡು ಮನೆ ಕಡೆ ಹೊರಡೋಣ ಅಂತ ನಾನು ಸಾಗರು ಹೊರಟು. ವಿಡಿಯೋ ಇಷ್ಟೇ.